ಮತ್ತೆ ಮುಖ್ಯಮಂತ್ರಿ ಆಗಿ ನೀವೇನಾದ್ರೂ ಇದಾದ್ರೆ ಅಧಿಕಾರಕ್ಕೆ ಬಂದ್ರೆ ಅದು ಒಂದು ಒಂದು ಆ ಒಂದು ರೀತಿ ಪರಿಸ್ಥಿತಿನೇ ಇಲ್ಲ ಒಂದು ಅಂದ್ರಲ್ಲ? ಒಂದು ಅನ್ಸು ಹಾ. ಸುಮ್ಮನೆ ಇದು ಅತಿಯಾದಂಥ ಆಸೆ ಇಟ್ಕೊಂಡಿಯೇ ಯಾಕೆ ಅದು ಕಾರಣ ಏನು ಬೇಡ ಅಂತೀರಾ? ಬೇಕಾಗಿ ಮುಖ್ಯಮಂತ್ರಿ ಬೇಡ ಅಂತೀರಿ, ನೀವು ಕೊಡ್ತೀರಾ? ನಾನು ಕೊಡೋದಲ್ಲ ಸರ್. ಮತ್ತು ನೀವು ಬೇಡ ಅಂತೀರಾ ಅಂದರೆ ಏನು ಅನ್ಬೇಕು? ನೀವು ತಂದು ಕೊಟ್ಟಂಗು ನನಗೆ, ನಾನೇನು ಬೇಡ ಅಂತ ನಿಮ್ಗೆ ಹಿಂದಕ್ಕೆ ಕೊಟ್ಟಂಗು, ಇದು ನ್ಯಾಯನ ಇದು? ನೀವು ಅಲ್ಲ, ತರಲೂ ಇಲ್ಲ, ಹೊಟ್ಟೆ ಅಂತ ಇಟ್ಕೊಳ್ಳಿ. ತರಲೂ ಇಲ್ಲ, ನಮಗೆ ಕೊಡಲೂ ಇಲ್ಲ. ಇಲ್ಲಿ ಬಂದು ಸುಮ್ಮನೆ ಕರೆದ್ಬಿಟ್ಟು ನೀವು ಮುಖ್ಯಮಂತ್ರಿ ಆದರೆ ಅಂದರೆ ಏನು ಮಾಡ್ಬೇಕು ನಾನು? ಎಲ್ಲಿ ತಲುಪಬೇಕು ನಾನು? ಹೆಂಗೆ, ಎಲ್ಲಿ? ಅವೆಲ್ಲ ಈ ಅದು ಆದರ್ಶಕ್ಕೆ, ಪ್ರಾಮಾಣಿಕತೆಗೆ, ನಂಬಿಕೆಗೆ ಅವೆಲ್ಲ ಒಂದು ಕಾಲ ಇತ್ತು. ಇವತ್ತದಿಲ್ಲ. ಇವತ್ತಿನ ಪರಿಸ್ಥಿತಿಗಳು ಬೇರೆ, ಇವತ್ತಿನ ಪರಿಸ್ಥಿತಿ ವ್ಯವಸ್ಥೆ ಬೇರೆ. ಮತ್ತು ಹದಗೆಟ್ಟೋಗಿದೆ ಈಗ. ಸಿದ್ದರಾಮಯ್ಯನೇ ಕೊನೆ ಲಾಸ್ಟ್ ಕೊಂಡಿ. ಸಿದ್ದರಾಮಯ್ಯ ಬಿಟ್ರೆ ಇನ್ನು ಬರೋಲ್ಲ, ಅದು ಇನ್ನೂ ಏನು ಹದಗೆಟ್ಟೋಗಿರುತ್ತೆ ರಾಜ್ಯ. ನೀವೇ ನೋಡ್ತೀರಿ, ನೋಡ್ರಿ. ಏನೂ ಮಾಡಂಗಿಲ್ಲ ಈಗ. ನೀವು ಮೀಡಿಯಾದವ್ರನ್ನ ಅವ್ರನ್ನ ಹೋಗಲೇಬೇಕು. ಒಳ್ಳೆ ಕೆಲಸ ಮಾಡಿದ್ರೆ ಹೊಗಳ್ತೀವಿ, ಒಳ್ಳೆ ಕೆಲಸ ಮಾಡಿದ್ರೆ ಹೋಗೋಣ ಸರ್. ಏನು ಅದನ್ನು ಈಗ ಅದ್ರ ಬಗ್ಗೆ ಚರ್ಚೆ ಮಾಡೋದ್ರಿಂದ ಸರಿಯಿಲ್ಲ. ನನಗೆ ಇನ್ನೊಂದು ಪ್ರಶ್ನೆ, ಬಹಳ ಜನರ ಪ್ರಶ್ನೆ, ನಿಮಗೆ ಹೋದಲ್ಲಿ ಬಂದಲ್ಲಿ ನಿಮ್ಮ ಟೋಪಿ ಮೇಲೆ, ಕನ್ನಡಕದ ಮೇಲೆ ಬಹಳ ಕಣ್ಣು ಅಂತ ಅನ್ಸುತ್ತೆ, ನನ್ನನ್ನು ಸೇರಿಸಿ. ಹೌದು, ಇದು ನಿಮಗೂ ಕಣ್ಣಿದೆ. ಯಾವಾಗಿಂದ ಈ ಕನ್ನಡಕ ಟೋಪಿ ಬಂದಿದ್ದು ನಿಮಗೆ? ಯಾವಾಗಿನಿಂದ ಬಂತು? ಆಗಲೇ 30-40 ವರ್ಷ ಆಗಿರಬೇಕು. ಈ ಟೋಪಿ ಮತ್ತೆ ಕನ್ನಡಕ ಇಲ್ಲದ ವಾಟಾಳ್ ನಾಗರಾಜ್ ಅವ್ರನ್ನ ನಾವು ನೋಡ್ಬೋದಾ? ನೀವು ನೋಡ್ಬೋದಾ ಅಂತೀರಿ. ಈಗ ಟೋಪಿ ತೆಗೀರಿ ಅಂತೀರಿ, ಕನ್ನಡಕ ತೆಗೀರಿ ಅಂತೀರಿ, ನಾಳೆ ಶರ್ಟ್ ತೆಗೀರಿ ಅಂತೀರಿ. ನೋಡಬೇಕು ನೀವು ವಾಟಾಳ್ ನಾಗರಾಜ್ ಅವರು. ಈಗಂದರೆ ನಾವು ಏನು ಮಾಡೋಣ? ಏನೇನು ಬಟ್ಟೆ ತಗೊಂಡು ಹೋಗೋಣ? ಅಲ್ಲ, ಬೇರೆಯವ್ರ ಟೋಪಿ ಹಾಕಬಾರ್ದು ಅಂತ ನೀವೇ ಟೋಪಿ ಹಾಕ್ಕೊಂಡು ಬಂದ್ಬಿಟ್ರಾ ಹೇಗೆ? ಹಾಗೇನಿಲ್ಲ. ಟೋಪಿಗೊಂದು ಗಾಂಭೀರ್ಯ ಇರುತ್ತೆ. ಟೋಪಿ ವಾಟಾಳ್ ನಾಗರಾಜ್ ಟೋಪಿ ಕೊಡಿ ನಮಗೆ ಅಂತಾರೆ ಯಾರು ಹೋದಲ್ಲಿ ಬಂದ. ಒಳ್ಳೆ ಅದಕ್ಕೆ ಗೌರವ ಇದೆ, ಶಕ್ತಿ ಇದೆ. ಟೋಪಿಗಳು ಅಂದ್ರೆ ಈಗ ಗಾಂಧಿ ಟೋಪಿ ಬಿಳಿ, ಅದಕ್ಕೂ ಅಷ್ಟು ಶಕ್ತಿ ಇದೆ, ಭಾಳ ಅದ್ಭುತ ಇದೆ. ಅದರಿಂದ ಟೋಪಿಗಳು ಅನ್ನುವ ಇದನ್ನು ನಾವು ಅದನ್ನು ಒಂದು ಗಾಂಭೀರ್ಯ, ಗೌರವ, ಅದು ಸಂಕೇತ. ಈಗ ನಾಡ್ಲಿ ಜನಕ್ಕೆಲ್ಲ ಕನ್ನಡ ವಾಟಾಳ್ ನಾಗರಾಜ್. ನೀವು ಯುವಕರಿದ್ದಾಗಿಂದನೂ ಹಾಕೋತಿದ್ದೀರಿ ಅಲ್ಲ? ಇಲ್ಲ, ಮಧ್ಯ ಸುಮಾರು ಒಂದು 40 ವರ್ಷದಿಂದ ಈಚೆಗೆ. ಮೊದಲು ಹಾಗೆ ಅವೇ ಬೇಕಾಷ್ಟು ಓಡಾಡಿದ್ದೀವಿ. ನೋಡಿದೀನಿ ನಾವು, ನಿಮ್ಮ ಬ್ಲೇಸರು, ಟೈ, ವಿದೌಟ್ ಟೋಪಿ, ಕನ್ನಡಕ ಇರೋ ಫೋಟೋಸ್ನು ನೋಡಿದೀವಿ. ನೀವು ಪ್ರೌಢಾವಸ್ಥೆಯಲ್ಲಿದ್ದಾಗ. ಇತ್ತೀಚೆಗೆ ಗಂಭೀರತೆ ಇರಲಿ ಅಂತ ಟೋಪಿ ಕನ್ನಡಕ ಹಾಕೊಳ್ಳೋದಕ್ಕೆ ಹಾಗೇನಿಲ್ಲ. ಮೊದಲು ಗಂಭೀರವೇ, ಈಗಲೂ ಗಂಭೀರವೇ. ನಾನು ಗಂಭೀರ ಬಿಟ್ಟು ಹತ್ತಿತ್ತ ಅಲ್ಲಾಡಿಲ್ಲ. ಗಂಭೀರತೆಯ ಸಂಕೇತಕ್ಕಾಗಿ ನೀವು ಟೋಪಿ ಇಲ್ಲ, ಟೋಪಿ ಹಾಕಿದ್ರೂ ಗಂಭೀರತೆನೆ, ಹಾಕದಿದ್ರೂ ಗಂಭೀರತೆನೆ. ಇದು ಒಂದು ಕನ್ನಡದ ಒಂದು ಶಕ್ತಿಯಾಗಿ ಜನಕ್ಕೆ ಒಂದು ರೂಪ ಅಷ್ಟೇ. ಇನ್ನದೊಂದು ವಿಶೇಷತೆ ಏನಿದೆ. ಇನ್ನೊಂದು ವಿಚಾರ ನಾವು ಅಲ್ಲಿ ಇಲ್ಲಿ ಮಾತಾಡುವಾಗ ಕೇಳ್ಪಟ್ವಿ, ವಾಟಾಳ್ ನಾಗರಾಜ್ ಅವರು ಒಂದು ಪ್ರೊಟೆಸ್ಟ್ಗೇನೋ ಸೀರೆ ಉಟ್ಕೊಂಡು ಹೋಗಿದ್ರಂತೆ. ಅವಾಗೇನೋ ಭಾರಿ ತೊಂದರೆ ಆಗ್ಬಿಡ್ತು, ಗೋಡೆ ಜಂಪ್ ಮಾಡೋದಕ್ಕೆ ಹೋಗಿ ವಾಟಾಳ್ ನಾಗರಾಜ್ ಅವ್ರಿಗೆ. ಅಯ್ಯೋ, ಅದೇನು ಬೇಕಾದಷ್ಟು ಆಗೋಗಿದೆ. ಒಂದು ಸಾರಿ ಅದು ಭಾಳ ವರ್ಷದಿಂದೆ, ಸುಮಾರು 50-60 ವರ್ಷ ಆಗಿರಬೇಕು. ನಾನು ಆಗಲೇ ಬೆಂಗಳೂರು ಬಂದ್ ಕರೆ ಕೊಟ್ಟಿದ್ದ, ಆಗ ಭಾಳ ಹಿಂದೆ. ಬೆಂಗಳೂರು ಬಂದ್ ಆಗ, ಇದೇನು ಹೊಸ್ತಲ್ಲ, ನಾವು ಬಂದ್ ಮಾಡ್ತಾ ಇರೋದು, ಮೊದಲಿಂದೂ ಮಾಡಿದ್ದೀವಿ. ಅದಕ್ಕೆ ಗರುಡಾಚಾರ್ ಅಂತ SP ಭಾಳ ಅದ್ಭುತವಾದ ವ್ಯಕ್ತಿ. ಈ ಗರುಡಾಚಾರ್ ಇದೆಲ್ಲ ಅವರಪ್ಪ, ಗರುಡ ಮಲ್ಲ ಇದೆಲ್ಲ ಅವರಪ್ಪ ಭಾಳ ಅದ್ಭುತ. ಗರುಡಾಚಾರ್ ಈಗ ಉದಯ್ ಗರುಡಾಚಾರ್ ಇದ್ದಾರೆ, ಅವ್ರ ತಂದೆ ಗರುಡಾಚಾರ್ ಅಲ್ಲ? ತಂದೆ ಭಾಳ ದೊಡ್ಡ ಮನುಷ್ಯರು ಪಾಪ, ಒಳ್ಳೆ
ಅದ್ಭುತವಾದ ವ್ಯಕ್ತಿ. ಅವರು ಆ ಕಾಲದಲ್ಲಿ SP ಆಗಿ ಭಾರಿ ಆ ಕಾಲದಲ್ಲಿ ಅವರು ಆ ಸಂದರ್ಭದಲ್ಲಿ ಒಂದು ಗಂಭೀರವಾಗಿ ಚಿಂತನೆ ಯಾವಾಗ ಅಧಿಕಾರಿಗಳುವೇ ಕನ್ನಡದ ಬಗ್ಗೆ ಭಾಳ ಪ್ರಾಮಾಣಿಕತೆ ಇತ್ತು, ಕನ್ನಡದ ಬಗ್ಗೆ ಭಾಳ ಪ್ರೀತಿ ಅಭಿಮಾನ ಇದೆಲ್ಲ ಆ ಕಾಲದಲ್ಲಿ. ಅವರು ಬೆಂಗಳೂರು ಸಿಟಿನಲ್ಲಿ ನಡೆದಿರುವಷ್ಟು ಚಳುವಳಿ ಮೆರವಣಿಗೆಗಳು ಎಲ್ಲದಲ್ಲೂ ಇವರೆಲ್ಲ ಭಾಗವಹಿಸಿದ್ದಾರೆ. ಗರುಡಾಚಾರ್ ಭಾಳ ಪ್ರಮುಖವಾದಂಥ ವ್ಯಕ್ತಿ ಆ ಕಾಲದಲ್ಲಿ. ಇದು ನಿಜವಾಗ್ಲೂ ಚಳುವಳಿಯ ಬಗ್ಗೆ ಭಾಳ ಅದ್ಭುತವಾಗಿ ನಡೆದಿದೆ. ಚಳುವಳಿ ವಿಶೇಷವಾಗಿ ನಡೆದಿದೆ, ಇಡೀ ರಾಜ್ಯದಲ್ಲಿ ಉದ್ದಗಲಕ್ಕೂ ನಡೆದಿದೆ. ನಾನು ಸುಮ್ಮನೆ ಒಂದು ಜೋಕ್ ಕೇಳ್ತೇನೆ, ನೀವು ಕೈ ಹೀಗೆ ಸನ್ನೆ ಮಾಡ್ತಿದ್ರಲ್ಲ ಹಿಂಗಂತ ಥಾಟ್ಸೇ ಹೊಂಟೋಯ್ತು ಜೊತೆಗೆ ನನ್ನ ತಲೆಯಲ್ಲಿ. ಕೈ ಹಿಂಗೆ ನೀವು ಅಲ್ಲಿ ಆಕ್ಷನ್ ಕೊಡ್ತಾ ಇದ್ರಲ್ಲ, ನೀವು ಏನೋ ಹೇಳ್ತಾ ಇದ್ರಲ್ಲ ಅಂತ ಹೋಗೇ ಬಿಡ್ತು. ಭಾಳ ಮೇನ್. ಅದಕ್ಕೆ ನಾನು 2 ನಿಮಿಷ ಏನು ಹಿಂಗಾಯ್ತಲ್ಲ, ಅದು ಕೈ ಹಿಂಗೆ ಜೋಮ್ ಹಿಡ್ದಂಗಾಗಿ ಹಿಂಗೆ ಮಾಡ್ತಾ ಇದ್ದೆ. ಏನು ಹೇಳಿದ್ರೋ 5 ನಿಮಿಷ ಅಲ್ಲಿ ಯಾರು ಇಲ್ವೇ ಇಲ್ಲ. ಯಾರಿಗೆ ಹೇಳಿದ್ರೋ ಯಾರಿಗೆ ಬಿಟ್ರೋ. ಅಲ್ಲ, ನಾನೇನು ಕೇಳ್ತಿದ್ದೆ ಅಂದರೆ ಒಂದ್ಸರಿ ವಾಟಾಳ್ ನಾಗರಾಜ್ ಅವರು ಸೀರೆ ಉಟ್ಕೊಂಡು ಸೀರೆ ಉಟ್ಟಿದ್ದೆ, ಅದಕ್ಕೆ ಅವಾಗ ತೊಂದರೆ ಆಯ್ತು. ಅವರೇ SP ಆಗಿದ್ರು. ಅವಾಗ ನಾನು ಇದು ಬೆಂಗಳೂರು ಬಂದು ಕರೆ ಕೊಟ್ಟಾಗ 144ನೇ ಸೆಕ್ಷನ್ 144 ಸೆಕ್ಷನ್ ಜಾರಿ ಮಾಡಿದರು. 144 ಸೆಕ್ಷನ್ ಜಾರಿ ಮಾಡಿದರು. ಸೆಕ್ಷನ್ನ ಬ್ರೇಕ್ ಮಾಡ್ತೀವಿ ಅಂತೇಳಿ ಚಾಲೆಂಜ್ ಮಾಡಿ ನಾವು ಓದ್ಕೊಂಬಿಟ್ಟು ಹೊರಗಡೆ ಮರೆಯಾಗಿ ಸಿಕ್ಕಲೇ ಇಲ್ಲ. ಅವ್ರು ಏನೇ ಬೇಕಾದಾಗಲೂ ಸಿಕ್ಕಲಿಲ್ಲ. ಸೊ ಅವ್ರಿಗೆ ಆ 144 ಸೆಕ್ಷನ್ ಯಾವತ್ತು ಬಂದಿದೆ ಅವತ್ತು ಬರಲೇಬೇಕು ನಾವು ಅಂತೇಳಿ ನಾವು ಇಲ್ಲಿ ಹೆಸರುಘಟ್ಟ ಪಕ್ಕದಲ್ಲಿ ಐವರಕಂಡಪುರ ಅಂತೇಳಿ ಅಲ್ಲಿ ಎಲ್ಲ ಸೇರಿ ಸರ್ವೆ ತೋಪ್ನಲ್ಲಿ ಮಲಗಿ ಅಲ್ಲಿಂದ ಒಂದು ಲ್ಯಾಂಡ್ ಮಾಸ್ಟರ್ ಕಾರು ಬಂದು ಅಲ್ಲಿಂದ ಪೊಲೀಸ್ಗೆ ಕಣ್ ತಪ್ಪಿಸ್ಕೊಂಬರಬೇಕು, ಪೊಲೀಸ್ ತಪ್ಪಿಸ್ಕೋಬೇಕು ಅಂತೇಳಿ ಅಲ್ಲಿಂದ ಬಂದು ಒಬ್ಬರು ಜಾಗೀರ್ದಾರ್ ಅಂತೇಳಿ ಪತ್ರಕರ್ತರು ಭಾಳ ಬೇಕಾದವರು, ಅವ್ರ ಮನೆಗೆ ಹೋಗಿ ಒಂದು ಸೀರೆ ಬೇಕಲ್ಲ ಅಂತೆ. ಭಾಳ ಖುಷಿ. ಅವ್ರು ಯಾತಕ್ಕೆ ಕೇಳಲೇ ಇಲ್ಲ ಪಾಪ, ಭಾಳ ದೊಡ್ಡ ಮನುಷ್ಯರು. ಅಯ್ಯಯ್ಯೋ ಅವ್ರನ್ನೇ ಹೆಂಡ್ತಿ ಹೊಸ ಸೀರೆ ಕೊಡು ಸಾಹೇಬ್ರಿಗೆ ಏನೋದು ಕೊಡಿಸ್ರು ಪಾಪ. ಆಗ ಬಂದು ಅಲ್ಲಿ ಒಬ್ಬ ವೀರಭದ್ರಾಚಾರಿ ಅಂತೇಳಿ ಅದ್ಭುತವಾದಂಥ ಡ್ರೆಸ್ಸು ಮೇಕಪ್ ಮಾಡೋನು, ಅವ್ರದ್ದು ಹಾಕಿ ಸೀರೆ ಎಲ್ಲ ಉಡಿಸಿ ಎಲ್ಲ ಮಾಡಿ ಇಡೀ ಪೊಲೀಸು ಅವ್ರು ಹಿಡಿಕೆ ಆಗಲಿ ಹಿಡಿತೆ ಏನು ಮಾಡೋಕ್ಕಾಗಲ್ಲ. ಆನಂದರಾವ್ ಸರ್ಕಲ್ಲು ಅಲ್ಲಿ ಬಂದೆ. ಸುಮಾರು ಒಂದು 500 ಜನ ಪೊಲೀಸ್ ಇತ್ತು. ಅಲ್ಲಿ ಒಬ್ಬ ಸ್ಪೆಷಲ್ ಬ್ರಾಂಚ್ನವನು ಇವ್ರು ಇರಬೇಕು ಅಂತೇಳಿ ಅಲ್ಲಿ ಐಡೆಂಟಿಫೈ ಮಾಡ್ದ. ಸೀರೆ ಉಟ್ಕೊಂಡು ಹೋಗ್ಬಿಟ್ಟಿದ್ದೆ. ಗೊತ್ತಾಗುತ್ತೆ ಈಗ ಅವನು ಹಿಡಿದು ಬಿಡ್ತಾನೆ ಅಂತೇಳಿ ಸರ್ರಂತ ಹಿಡಿದು ಸೀರೆ ಅಂತ ಹೋಗಿ ಆ ಹೋಟ್ಲ ಗೋಡೆ ಆರಿ ಇದಕ್ಕೆ ಹೋಗ್ಬೇಕು, ಯಾವುದಕ್ಕೆ, ಸುಭಾಷ್ ಕೆರೆ, ಅವು ಸುಭಾಷ್ ನಗರ ಕೆರೆ, ಸುಭಾಷ್ ನಗರ ಈ ಬಸ್ ನಿಲ್ದಾಣದ ಕೆರೆ, ಅಲ್ಲಿಂದಲೇ ಹೋರಾಟ. ನಮ್ಮವರು ಅಲ್ಲಿ ಕಾವೇರಿ ಪೈಪ್ನೊಳಗಿದ್ರು. ನಿಮ್ಗೆ ಹೇಳೋದಾದರೆ ಆವತ್ತಿನ ಚಳುವಳಿ, ಆವತ್ತು ನಡೆದಂಥ ಹೋರಾಟ, ಆವತ್ತಿನ ಜನ, ಆ ಪ್ರೀತಿ ಅಭಿಮಾನ ಹಿಡಿಯಕ್ಕಾಗಲಿಲ್ಲ ಪೊಲೀಸರಿಗೆ, ನಿಮ್ಮನ್ನು ಹಿಡಿಯಕ್ಕಾಗಲಿಲ್ಲ, ಆಗಲಿಲ್ಲ. ಆಮೇಲೆ ಹಿಡಿದ್ರು.